ದುನಿಯಾ ವಿಜಯ್ ಅಂತ ನಟ ಎಷ್ಟು ಅದ್ಭುತ ಗೊತ್ತಾ? ಅಷ್ಟಕ್ಕೂ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಗೊತ್ತಾ? ಅಷ್ಟಕ್ಕೂ ಅವರಿಗೆ ಆ ಅವಮಾನದಿಂದ ದುನಿಯಾ ವಿಜಯರವರು ಅಂದು ಎಷ್ಟು ನೋವನ್ನು ಅನುಭವಿಸಿದ್ರು ಮತ್ತು ಅವರಿಗೆ ಅದರಿಂದ ಅವಮಾನ ಆದರೂ ಯಾವುದು ಗೊತ್ತಾ? ಅಷ್ಟಕ್ಕೂ ಅಸಲಿ ದುನಿಯಾ ವಿಜಯ್ ಅವರ ದುನಿಯಾ ಹೇಗಿತ್ತು ಗೊತ್ತಾ? ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ದುನಿಯಾ ವಿಜಯ್ ಅವರ ನಿಜವಾದ ಹೆಸರು ಏನು ಗೊತ್ತಾ? ಇಲ್ಲಿದೆ ನೋಡಿ. ಮೊದಲ ಹೆಸರು BR ವಿಜಯಕುಮಾರ್ ಅಂತ. ಬೆಂಗಳೂರಿನ ಆನೇಕಲ್ನ ಒಂದು ಹಳ್ಳಿಯಲ್ಲಿ 20 ಜನವರಿ 1974ರಂದು ಜನಿಸುತ್ತಾರೆ. ತಂದೆ ರುದ್ರಪ್ಪ ಅಂತ, ತಾಯಿ ಹೆಸರು ನಾರಾಯಣಮ್ಮ. ವಿಜಯ್ ಅವರು ತುಂಬ ಬಡ ಕುಟುಂಬದಲ್ಲಿ ಜನಿಸುತ್ತಾರೆ. ತಂದೆ ಬೇರೆಯವರ ಮನೆಯಲ್ಲಿ ಕೂಲಿ ಕೆಲಸವನ್ನು ಮಾಡ್ತಿದ್ರು. ಇಷ್ಟೆಲ್ಲ ಕಷ್ಟವಿದ್ದರೂ ದುನಿಯಾ ವಿಜಯ್ ಅವರನ್ನು ಚೆನ್ನಾಗಿ ಓದಿಸಬೇಕೆಂಬ ತಂದೆಯಲ್ಲಿ ಹಠ ಇತ್ತು. ಕಷ್ಟಪಟ್ಟು ಓದಿಸಬೇಕೆಂಬ ಶಾಲೆಗೆಂದು ಸೇರಿಸ್ತಾರೆ ಅವ್ರ ತಂದೆ. ಆದರೆ ವಿಜಯ್ ಕುಮಾರ್ ಅವರಿಗೆ ಓದುವುದರಲ್ಲಿ ಆಸಕ್ತಿ ಇರಲಿಲ್ಲ. ವಿಜಯ್ ಅವರ ತಂದೆ ತನ್ನ ಮಗ ಚೆನ್ನಾಗಿ ಓದುತ್ತಿಲ್ಲ ಎಂಬ ಕಾರಣದಿಂದಾಗಿ ಮಗನಿಗೆ ದಿನನಿತ್ಯ ಹೊಡೆಯುತ್ತಿದ್ದರಂತೆ. ಅಷ್ಟೇ ಅಲ್ಲ, ತಂದೆಯ ಮೇಲಿನ ಭಯದಿಂದ ವಿಜಯ್ ಅವರು ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಲಿಲ್ಲ, ಕಂಟಿನ್ಯೂ ಮಾಡ್ತಾರೆ. ತಮ್ಮ ಬಾಲ್ಯದಲ್ಲಿ ತಾತನ ಊರಿಗೆ ಬಂದು ಬಾವಿಯಲ್ಲಿ ಈಜನ್ನು ಹೊಡೆಯೋದು, ಜೇನನ್ನು ಬಿಡಿಸೋದು, ಕೆರೆಯಲ್ಲಿ ಮೀನನ್ನು ಹಿಡಿದು ಸುಟ್ಕೊಂಡು ತಿನ್ನೋದು ಮತ್ತು ಹಕ್ಕಿ ಪಕ್ಷಿಗಳನ್ನು ಹೊಡೆದು ಸುಟ್ಕೊಂಡು ತಿನ್ನೋದು, ಹೀಗೆ ಹಲವಾರು ತುಂಟಾಟಗಳನ್ನು ಮಾಡ್ತಾ ಬೆಳೀತಾರೆ. ದುನಿಯಾ ವಿಜಯ್ ಅವರು ಚಿಕ್ಕನ್ನಲ್ಲಿ ಸಿನಿಮಾ ನೋಡುವ ಹುಚ್ಚು ತುಂಬ ಇರುತ್ತೆ. ಅದರಲ್ಲೂ ರಜನಿಕಾಂತ್ಗಳ ಸಿನಿಮಾ ಅಂದರೆ ಅವರಿಗೆ ಪಂಚಪ್ರಾಣ. ಅವರ ಸಿನಿಮಾಗಳಂದರೆ ಪಂಚಪ್ರಾಣ ಮತ್ತು ಅವರು ಅಂದರೆ ಕೂಡ ಅದೊಂದು ಅಭಿಮಾನ. ದುನಿಯಾ ವಿಜಯ್ ಅವರು ತನ್ನ ನೆಚ್ಚಿನ ನಟನಾದ ರಜನಿಕಾಂತ್ ಅವರನ್ನು ನೋಡಲೇಬೇಕೆಂಬ ಆಸೆಯಿಂದ ಚೆನ್ನೈಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವರ ಹತ್ರ ಒಂದು ರೂಪಾಯಿ ಕೂಡ ಇರೋದಿಲ್ಲ. ಅಲ್ಲಿಯೇ ಇದ್ದ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ. ಅದರಿಂದ ಬಂದ ಹಣದಿಂದ ರಜನಿಕಾಂತ್ ನೋಡಬೇಕೆಂಬ ಅವರ ಮನೆಯ ಹತ್ರ ಹೋಗ್ತಾರೆ. ಆದರೆ ನೀನೊಬ್ಬ ಸಾಮಾನ್ಯ ಹುಡುಗ, ನಿನ್ನನ್ನು ಬಿಡೋದಿಲ್ಲ ಅಂತ ರಜನಿಕಾಂತ್ ಅವರನ್ನು ವಾಚ್ಮೆನ್ ಆಚೆ ಕಳಿಸುತ್ತಾರೆ. ಆ ಅವಮಾನದಿಂದ ಸಹಿಸಲಾರದಷ್ಟೇ ದುನಿಯಾ ವಿಜಯ್ ಅವರಿಗೆ ನೋವಾಗುತ್ತೆ ಫ್ರೆಂಡ್ಸ್. ಅವತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಬ್ಬ ದೊಡ್ಡ ನಟನಾಗಿ ರಜನಿಕಾಂತ್ ಅವರನ್ನು ಭೇಟಿ ಮಾಡ್ತೀನಿ ಅನ್ನೋ ಹಠ ಹುಟ್ಟುಕೊಳ್ಳುತ್ತೆ ಫ್ರೆಂಡ್ಸ್. ಆದ್ದರಿಂದ ನಾನು ಸಿನಿಮಾಗಳಲ್ಲಿ ನಟಿಸಬೇಕು. ಸುಮಾರು 4 ವರ್ಷಗಳ ಕಾಲ ಸ್ಟಂಟ್ ಮಾಡೋದನ್ನು, ಫೈಟಿಂಗ್ ಮಾಡೋದನ್ನು ಕಲಿತಾರೆ ದುನಿಯಾ ವಿಜಯ್ ಅವರು. ಆದ ನಂತರ ತರಬೇತಿ ನೀಡ್ತಿದ್ದಂಥ ಸ್ಟಂಟ್ ಮಾಸ್ಟರ್ ಹೇಳ್ತಾರೆ, ನೀನು ಸಿನಿಮಾಗಳಲ್ಲಿ ಫೈಟರ್ ಆಗುವಂಥ ಸಲಹೆ ಕೊಡ್ತಾರೆ. ಆದರೆ ದುನಿಯಾ ವಿಜಯ್ ಅವರು ನಾನೊಬ್ಬ ಸಿನಿಮಾ ನಟದಲ್ಲಿ ಒಬ್ಬ ನಟನಾಗಬೇಕೆಂಬ ಆಸೆಯನ್ನು ಕೂಡ ಹೇಳಿಕೊಂಡಿದ್ದರಂತೆ. ಅದೇ ರೀತಿ ದುನಿಯಾ ವಿಜಯ್ ಅವರು ಮೊಟ್ಟ ಮೊದಲ ಬಾರಿಗೆ ಪಾಪ ಪಾಂಡು ಎಂಬ ಸೀರಿಯಲಲ್ಲಿ ಪಾತ್ರಗಳನ್ನು ಮಾಡುತ್ತಾರೆ. ನಂತರ ದುನಿಯಾ ವಿಜಯ್ ಅವರು ಕೂಡ 1999ರಲ್ಲಿ ನಾಗರತ್ನ ಎಂಬುವರನ್ನು ಮದುವೆ ಕೂಡ ಆಗ್ತಾರೆ. ಮೊಟ್ಟ ಮೊದಲ ಬಾರಿಗೆ 2004ರಲ್ಲಿ ರಂಗ SLC ಎಂಬ ಸುದೀಪ್ ಅವರ ಸಿನಿಮಾ ಕೂಡ ಬರುತ್ತಿರುತ್ತದೆ. ಇದರಲ್ಲಿ KD ಪಾತ್ರದಲ್ಲಿ ಸೈಡ್ ಆಕ್ಟರ್ ಆಗಿ ದುನಿಯಾ ವಿಜಯ್ ಅವರು ಕೂಡ ಆ್ಯಕ್ಟಿಂಗ್ ಮಾಡುತ್ತಾರೆ. ನಂತರದಲ್ಲಿ ಶಿವರಾಜ್ ಕುಮಾರ್ ಅವರ ಜೋಗಿ ಸಿನಿಮಾದಲ್ಲಿ ಕೂಡ ಒಂದು ಚಿಕ್ಕ ಪಾತ್ರ ಮಾಡುವ ಮೂಲಕ ದುನಿಯಾ ವಿಜಯ್ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಹೀಗೆ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡುತ್ತಾ ದುನಿಯಾ ವಿಜಯ್ ಅವರು ಅಂದಿನ ಬಿಡುವಿನ ವೇಳೆಯಲ್ಲಿ ಬಾಡಿ ಬಿಲ್ಡಿಂಗ್ ಕೂಡ ಮಾಡ್ತಿದ್ರು. ಜಿಮ್ಗೆ ಸೇರಿಕೊಳ್ತಾರೆ. ತುಂಬ ಕಷ್ಟಪಟ್ಟು ದೇಹವನ್ನು ದಂಡಿಸುವ ಮುಖಾಂತರ ಹಲವಾರು ಕಾಂಪಿಟೇಷನ್ಗಳಲ್ಲಿ ಕೂಡ ಭಾಗವಹಿಸ್ತಾರೆ. ಮಿಸ್ಟರ್ ಕರ್ನಾಟಕ ಕೂಡ ಸೆಲೆಕ್ಟ್ ಆಗುತ್ತಾರೆ. ಆದರೆ ಅವರು ಮಿಸ್ಟರ್ ಕರ್ನಾಟಕಕ್ಕೆ ಪಾಲ್ಗೊಳ್ಳೋಕ್ಕೆ ಅವರ ಹತ್ತಿರ ಹಣ ಇರಲಿಲ್ಲ. ಆದ್ದರಿಂದ ಅವರು ತಮ್ಮ ಬೈಕನ್ನೇ ಮಾರಿದ್ದಾರೆ. ಅದರಿಂದ ಬಂದಂಥ ಹಣದಿಂದ ಪ್ರತಿದಿನ ಚಿಕನ್, ಮಟನ್ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ತೆಗೆದುಕೊಂಡು ಬರುತ್ತಿದ್ದರಂತೆ. ನಂತರ ಅವರು ಕಷ್ಟಪಟ್ಟು ಮಿಸ್ಟರ್ ಕರ್ನಾಟಕದಲ್ಲಿ ಭಾಗಿ ಕೂಡ ಆಗ್ತಾರೆ. ಇದರಲ್ಲಿ ಅವರಿಗೆ ಫಸ್ಟ್ ಪ್ರೈಸ್ ಕೊಡದೆ ಸೆಕೆಂಡ್ ಪ್ರೈಸ್ ಕೊಟ್ಟು ಮೋಸ ಮಾಡ್ತಾರೆ. ಇದರಿಂದ ಕೋಪಗೊಂಡು ಅವರು ಪತ್ರವನ್ನೇ ಹರಿದಾಕ್ತಾರೆ. ಅಂದರೆ ಪ್ರಶಸ್ತಿ ಪತ್ರವನ್ನೇ ಹರಿದಾಕಿ ಇನ್ನು ಮುಂದೆ ನಾನು ಯಾವ ಕಾಂಪಿಟೇಷನ್ಗಳು ಹೋಗೋಲ್ಲ ಅಂತ ಡಿಸೈಡ್ ಆಗುತ್ತಾರೆ ದುನಿಯಾ ವಿಜಯ್ ಅವರು ಕೋಪದಿಂದ. ಮುಂದೆ ವಿಜಯ್ ಅವರು ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡುತ್ತಿರ್ತಾರೆ. ಅವರು ಒಮ್ಮೆ ತಮ್ಮ ಪಾತ್ರಕ್ಕೆ 500 ರೂಪಾಯಿ ಆದರೂ ಸಂಬಳ ಕೊಡಿ ಅಂತ ಹೇಳಿಕೊಂಡು ಆ ಪ್ರೊಡ್ಯೂಸರ್ ಹತ್ರ ಹೋಗುತ್ತಾರೆ. ಹೀಗೆ ನಾನು ಕೇವಲ 100 ರೂಪಾಯಿ ಮಾತ್ರ ನೀಡುತ್ತೇನೆ ಎಂದು ಎಲ್ಲರ ಮುಂದೆ ಕಪಾಳಕ್ಕೆ ಹೊಡಿತಾರೆ ಆ ವಿಜಯ್ ಅವರ ಪ್ರೊಡ್ಯೂಸರ್. ಅವಮಾನದಿಂದ ಸಹಿಸಿಕೊಳ್ಳಲಾರದೆ ತಮ್ಮ ಸಿನಿಮಾ ಜರ್ನಿಯನ್ನು ಮುಂದುವರಿಸುತ್ತಾರೆ. ಹೀಗೆ ವಿಜಯ್ ಅವರ ಡೈರೆಕ್ಟರ್ ಸೂರ್ಯ ಅವರನ್ನು ಪರಿಚಯ ಆಗುತ್ತದೆ.
ಡೈರೆಕ್ಟರ್ ವಿಜಯ್ ಅವರಿಗೆ ಡೈರೆಕ್ಟರ್ ಸೂರ್ಯ ಅವರ ಪರಿಚಯ ಆಗುತ್ತೆ. ಡೈರೆಕ್ಟರ್ ಸೂರ್ಯ ಅವರು ದುನಿಯಾ ಕಥೆಯನ್ನು ರೆಡಿ ಮಾಡಿಕೊಂಡು ಆ ಸಿನಿಮಾದಲ್ಲಿ ಹೀರೋನ ಹುಡುಕಾಟದಲ್ಲಿ ಬ್ಯುಸಿ ಕೂಡ ಆಗಿರ್ತಾರೆ. ಒಂದು ದಿನ ಡೈರೆಕ್ಟರ್ ಸೂರ್ಯ ಅವರು ಯೋಗರಾಜ್ ಭಟ್ರನ್ನ ದುನಿಯಾ ವಿಜಯ್ ಅವರನ್ನು ಕುಳಿತು ಸುಮ್ಮನೆ ಮಾತಾಡ್ತಿರ್ಬೇಕಾದ್ರೆ ಯೋಗರಾಜ್ ಭಟ್ ಅವರು ಕೂಡ ಒಂದು ಮಾತು ಹೇಳ್ತಾರೆ. ದುನಿಯಾ ವಿಜಯ್ ಅವರನ್ನು ದುನಿಯಾ ಪಿಕ್ಚರ್ಗೆ ಹೀರೋ ಮಾಡಿದ್ರೆ ಹೇಗಾಗುತ್ತೆ ಅಂತ ಡೈರೆಕ್ಟರ್ ಸೂರ್ಯ ಅವರ ಹತ್ರ ಬಂದು ಕೇಳ್ತಾರೆ. ಆವಾಗ ಸೂರ್ಯ ಅವರು ಕೂಡ ಓಕೆ ಅಂತ ಹೇಳ್ತಾರೆ. ನಂತರದಲ್ಲಿ ದುನಿಯಾ ಶೂಟಿಂಗ್ ಕೂಡ ಶುರು ಆಗುತ್ತೆ. ಆ ಸಿನಿಮಾ ಮಾಡೋಕ್ಕೆ ಅಷ್ಟೊಂದು ಹಣ ಇರಲ್ಲ. ಆದರೆ ಈ ಸಮಯದಲ್ಲಿ ಅವರಪ್ಪ ಕೂಡ ಜಮೀನನ್ನು ಮಾರಾಟ ಮಾಡಿರ್ತಾರೆ. ದುನಿಯಾ ವಿಜಯ್ ಅವರ ಅಪ್ಪನ ಹತ್ತಿರ ಒಂದಿಷ್ಟು ಹಣ ಕೂಡ ಇರುತ್ತೆ. ಆ ಹಣವನ್ನು ಅಪ್ಪನ ಹತ್ರ ಕೇಳ್ತಾರೆ. ಆದರೆ ಅಪ್ಪ ಅವರ ಮೇಲೆ ನಂಬಿಕೆ ಇರದ ಕಾರಣ ಅಪ್ಪ ದುನಿಯಾ ವಿಜಯ್ ಅವರಿಗೆ ಹಣ ಕೊಡೋಕ್ಕೆ ನಿರಾಕರಿಸ್ತಾರೆ. ಆದ್ದರಿಂದ ದುನಿಯಾ ವಿಜಯ್ ಅವರು ಜಗಳ ಮಾಡಿ 16 ಲಕ್ಷಗಳನ್ನು ತೆಗೆದುಕೊಂಡು ನಾನು ನಿಮ್ಮ ದುಡ್ಡನ್ನು ಆದಷ್ಟು ಬೇಗ ತೀರಿಸುತ್ತೇನೆ ಅಂತ ನಡೆಯುತ್ತಾರೆ. ನಂತರದಲ್ಲಿ ದುನಿಯಾ ಸಿನಿಮಾ ಶೂಟಿಂಗ್ ಹೇಗೆ ಶುರುವಾಗುತ್ತೆ. ಶೂಟಿಂಗ್ ಬರುತ್ತಿದ್ದಂತೆ ತುಂಬ ಜನ ಹೇಳ್ತಿದ್ರಂತೆ ಇವನೊಬ್ಬ ಹೀರೋ ಆಗೋದಕ್ಕೆ ನಾಲ ಹಾಕಿದ್ದಾನೆ ಅಂತ ಹಂಗಿಸುತ್ತಿದ್ದಾರಂತೆ. ಆದರೂ ಸಿನಿಮಾ ಶೂಟಿಂಗ್ ಹೇಗೋ ಕಂಪ್ಲೀಟ್ ಆಗುತ್ತೆ. ನಂತರ ಆ ಸಿನಿಮಾವನ್ನು ರಿಲೀಸ್ ಮಾಡಬೇಕಂತ ಅಂದ್ಕೊಂಡಾಗ ಆ ಸಿನಿಮಾವನ್ನು ನೋಡಿ ಸಿನಿಮಾ ಚೆನ್ನಾಗಿದೆ ಎಂಬ ಕಾರಣದಿಂದಾಗಿ ಹೊಟ್ಟೆ ಕಿಚ್ಚಿನಿಂದ ಇದು ಚೆನ್ನಾಗಿಲ್ಲ, ಇದು ತಗೋಬೇಡಿ ಅಂತ ಗಾಂಧಿನಗರದಲ್ಲಿ ಒಂದಿಷ್ಟು ಸುಳ್ಳು ವದಂತಿ ಕೂಡ ಹಬ್ಬುತ್ತವೆ. ಆ ದಿನಗಳಲ್ಲಿ ಹೇಗೋ ಹರಸಾಹಸಪಟ್ಟು ದುನಿಯಾ ಸಿನಿಮಾವನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ. ದುನಿಯಾ ವಿಜಯ್ ಅವರು ಪಟ್ಟಂಥ ಕಷ್ಟಕ್ಕೆ ಅಲ್ಲಿದ್ದ ಕಲೆಗೆ ಬೆಂಬಲವಾಗಿ ಪ್ರತಿಫಲವಾಗಿ ಆ ಸಿನಿಮಾವನ್ನು ಜನರು ತುಂಬ ಮೆಚ್ಚಿಕೊಳ್ಳುತ್ತಾರೆ ಮತ್ತು ದೊಡ್ಡ ಮಟ್ಟದಲ್ಲಿ ಕೂಡ ಗೆಲ್ಲಿಸಿಕೊಡುತ್ತಾರೆ. ಈ ಸಿನಿಮಾದಿಂದ ವಿಜಯ್ ಅವರಿಗೆ ದುನಿಯಾ ವಿಜಯ್ ಅಂತ ಕೂಡ ಹೆಸರು ಕೂಡ ಬರುತ್ತೆ ಫ್ರೆಂಡ್ಸ್. ಈ ಸಿನಿಮಾಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಲಾಭ ತಂದು ಕೊಡುತ್ತೆ. ಆ ಸಿನಿಮಾ ಕೂಡ ಕೊನೆಗೆ ದುನಿಯಾ ವಿಜಯ್ ಅವರನ್ನು ತಮ್ಮ ಇಷ್ಟ ನಟನಾದ ರಜನಿಕಾಂತ್ ಅವರನ್ನು ಕೂಡ ಭೇಟಿ ಮಾಡಿ ಕೊಡುತ್ತೆ. ದುನಿಯಾ ವಿಜಯ್ ಅವರು ಕಷ್ಟಪಟ್ಟ ಅವಮಾನಗಳನ್ನು ಸಹಿಸಿಕೊಂಡು ಅಂದುಕೊಂಡಂತ ಸಾಧಿಸಿದರು. ನಂತರದಲ್ಲಿ ಅನೇಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಅನೇಕ ಫ್ಯಾನ್ ಸ್ಟಾರ್ ಕೂಡ ಗಳಿಸುತ್ತಾರೆ. ಇವರಿಗೆ ಮೋನಿಕಾ ಮತ್ತು ಮೋನಿಶಾ ಸಾಮ್ರಾಟ್ ಎಂಬ 3 ಮಕ್ಕಳಿದ್ದರು. ಮುಂದೆ ನಾಗರತ್ನ ಮತ್ತು ದುನಿಯಾ ಅವರು ಕೂಡ ಮಧ್ಯೆ ಒಂದು ವೈಮನಸ್ಸು ಉಂಟಾಗಿ 2013ರಲ್ಲಿ ಇವರಿಬ್ಬರ ನಡುವೆ ಡಿವೋರ್ಸ್ ಕೂಡ ಆಗಿ ಬೇರ್ಪಡುತ್ತಾರೆ. ನಂತರದಲ್ಲಿ 2016ರಲ್ಲಿ ದುನಿಯಾ ವಿಜಯ್ ಅವರು ಕೀರ್ತಿಗೌಡ ಎಂಬವರನ್ನು ವಿವಾಹವಾಗುತ್ತಾರೆ. ಅದೇನೇ ಆಗಿರಲಿ ಫ್ರೆಂಡ್ಸ್, ದುನಿಯಾ ವಿಜಯ್ ಅವರು ಪಟ್ಟಂಥ ಕಷ್ಟಕ್ಕೆ ಮತ್ತು ಅವರು ಸಹಿಸಿಕೊಂಡ ಅವಮಾನಕ್ಕೆ ಒಬ್ಬ ಸ್ಟಾರ್ ನಟನಾಗಿದ್ದು ಮಾತ್ರ ಜನರಿಗೆ ಸ್ಫೂರ್ತಿ ತುಂಬುತ್ತೆ ಫ್ರೆಂಡ್ಸ್.